ಈಗ ತಾವು BJP ನಾಯಕರಿದ್ದೀರಿ ಈ ಭಾಗದಲ್ಲಿ. ಕಿತ್ತನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಹೊಸ ಇತಿಹಾಸ ಅಂತಲೇ ಹೇಳ್ಬೋದು. 17 ಜನರಲ್ಲಿ 13 ಜನ ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನವನ್ನು ಅನುಭವಿಸಿದ್ದಾರೆ. ಏನು ಹೇಳ್ತಾರೆ? ಅಲ್ಲ, ಇದು ಏನಂದರೆ ಎಲ್ಲರ ಒಗ್ಗಟ್ಟಿನ ಬಲ ಇದು. ಒಬ್ಬರು ನಾನೊಬ್ಬ ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಮಾಡೋದಲ್ಲ. ಆಮೇಲೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಸಕರಾದಂಥ ವಿಶ್ವನಾಥ್ ಅವರು ನಮಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ಇದೆ. ಮತ್ತು ಅವರ ಒಂದು ವಿಚಾರನ ನಮಗೆ ತಿಳಿಸಿ ನಾವು ಅವ್ರ ಕಡೆ ಮಾತಾಡಿ ಒಂದು ಪಂಚಾಯತಿನ ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ 13 ಜನ ಅವಕಾಶ ಅನ್ನೋದಕ್ಕಿಂತ ಎಲ್ಲರೂ ಇಲ್ಲಿ ಸಮಾನರಿರೋದ್ರಿಂದ ಎಲ್ರಿಗೂ ಅವಕಾಶ ಕೊಡಬೇಕು. ಈಗ ಹಿಂದೆ ಎಲ್ಲ ಒಬ್ಬರೇ ಅಧ್ಯಕ್ಷರು ಇಬ್ಬರೇ ಅಧ್ಯಕ್ಷರು ಅಂತ ಇದ್ದರು. ಇವತ್ತೇನಾಗಿದೆ, ನಮ್ಮ ಪಂಚಾಯತಿನಲ್ಲಿ ಎಲ್ಲ ಸ್ನೇಹಿತರುಗಳೇ, ಅಕ್ಕಪಕ್ಕದ ಊರಿರ್ಬೋದು, ಯಾವುದೇ ಜಾತಿ ಇರ್ಬೋದು. ಆದರೆ ಇಲ್ಲಿ ಯಾವುದು ಜಾತಿ ಅಥವಾ ಊರು ಏನು ನೋಡ್ದೇ ಪ್ರತಿಯೊಂದು ಊರಿಗೂ ಒಂದು ಅವಕಾಶ ಕೊಡಬೇಕು. ಈಗ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಯಾವತ್ತೂ ಶಾಶ್ವತ ಇರೋರಿಲ್ಲ. ಅದರಿಂದ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಮ್ಮ ಜನಪ್ರಿಯ ಶಾಸಕರು ಅನುದಾನದಲ್ಲಿ ಮತ್ತು ನಮ್ಮ ಪಂಚಾಯತ್ ಅನುದಾನದಲ್ಲಿ ಕೆಲಸಗಳಂತೂ ನಡೀತಾ ಇದೆ. ಆದರೂ ಅವಕಾಶಗಳು ಪ್ರತಿಯೊಬ್ಬರಿಗೂ ಕೊಟ್ಟು ಇಷ್ಟು ಜನನ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರು ಮಾಡೋಕ್ಕೆ ಅವಕಾಶ ಆಗ್ತಾ ಇದೆ ಇವಾಗ. ಈಗ ಸರ್ 5 ವರ್ಷ ನೀವು ಈಗ ಪಂಚಾಯತಿಯಲ್ಲಿ ಆಡಳಿತ ನಡೆದಿದ್ರಿ, ಇನ್ನೇನು ಅಧಿಕಾರಾವಧಿ ಮುಗಿಯೋದಕ್ಕೆ ಬಂತು ಇನ್ನೊಂದು 4 ತಿಂಗಳು. ಹೌದು. ಸೊ ಒಂದಷ್ಟು ಬದಲಾವಣೆ ಆಗಿದೆಯಾ ಅಥವಾ ನಿಮಗೆ ಪಂಚಾಯತಿಯಲ್ಲಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿರೋ ಧರ್ಮ ಪದವಿ ನಿಮಗೆ ಸ್ಯಾಟಿಸ್ಫೈಡ್ ಆಗ್ತಂದಿದೆಯಾ? ಖಂಡಿತ ತಂದಿದೆ. ಆ ವಿಚಾರದಲ್ಲಿ ಬದಲಾವಣೆ ತಂದಿದ್ದೀವಿ ಅನ್ನೋದಕ್ಕೆ ಪ್ರತಿಯೊಂದು ಊರಿನಲ್ಲೂ ಕಾರ್ಯಗಳು ಒಂದೇ ಊರು ಅಂತಲ್ಲ, ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ, ನಮ್ಮ ಏನು ಯಲಹಂಕ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಮ್ಮ ವಿಶ್ವನಾಥ್ ಅವರು MLA ಅವರು ಪ್ರತಿಯೊಂದು ಕಾರ್ಯಕ್ಕೂ ಕೈ ಜೋಡಿಸಿ ನಮ್ಮ BJP ಪಕ್ಷ ಅಧಿಕಾರದಲ್ಲಿದ್ದಾಗಂತೂ ತುಂಬ ಕೆಲಸಗಳು ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿನಲ್ಲಿ, ಪ್ರತಿಯೊಂದು ಊರಲ್ಲಿ, ಒಂದು ಕಾಲೋನಿಯಲ್ಲಿರ್ಬೋದು, ಯಾವುದೇ ಒಂದು ಸಣ್ಣ ಮನೆಗಳು ಕೂಡ ಒಂದು ಚರಂಡಿ ವ್ಯವಸ್ಥೆ, ಒಂದು ಬೀದಿ ದೀಪದಿರ್ಬೋದು, ಮತ್ತು ಒಂದು ರೋಡಿಂದ ರಸ್ತೆದಿರ್ಬೋದು, ಒಂದು ಸಮುದಾಯ ಭವನ ಇರ್ಬೋದು, ಎಲ್ಲ ಕಾರ್ಯಗಳಿಗೂ ನಮ್ಮ MLA ಅವರು ಕೈ ಜೋಡಿಸಿ ನಮಗೆ ಅನುಕೂಲ ಮಾಡಿದ್ದಾರೆ. ಅದರಿಂದ ನಾವು ಅಭಿವೃದ್ಧಿ ಖಂಡಿತ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಮಾಡೋರು ಇದ್ದೀವಿ ನಾವು. ಈಗ ಜನರು 5 ವರ್ಷ ನಿಮಗೆ ಅಧಿಕಾರ ಕೊಟ್ಟಿದ್ರು, ಸೊ ನಿಮಗೆ ಜನರಿಗೆ ನ್ಯಾಯ ಕೊಟ್ಟಿದ್ದೀನಿ ಅಂತ ಅನಿಸುತ್ತಾ? ಸಂಪೂರ್ಣವಾಗಿ ನ್ಯಾಯ ಅಂತೂ ಕೊಡೋಕ್ಕಾಗಲ್ಲ, ಖಂಡಿತ ಸಂಪೂರ್ಣವಾಗಿ ಅಂತೂ ನ್ಯಾಯ ಕೊಡೋಕ್ಕಾಗಲ್ಲ. ಆದರೆ ನಮ್ಮ ಮನಸ್ಸಿಗೆ ತೃಪ್ತಿ ಇದೆ. ನಾವು ಮಾಡಿರೋ ಕೆಲಸದಲ್ಲಿ ನಾವು ಖಂಡಿತ ಕೆಲಸನ ಚೆನ್ನಾಗಿ ಮಾಡಿದ್ದೀವಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಮ್ಮ ಅಧಿಕಾರರಾದಂಥ ಶಾಸಕರು ನಮಗೆಲ್ಲ ಒಳ್ಳೆ ಫಂಡ್ಗಳು ಕೊಟ್ಟು ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಕಾರ್ಯನ ಚೆನ್ನಾಗೇ ಮಾಡಿಸ್ಕೊಟ್ಟಿದ್ದಾರೆ. ಯಾವುದೂ ಹಿಂದೆ ಬಿದ್ದಿಲ್ಲ. ಈಗ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಅನುದಾನಗಳ ಕೊರತೆ ಇದೆ, ಎಲ್ಲ ಗೊತ್ತಿದೆ ನಿಮಗೆ. ಏನೋ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಸ್ವಲ್ಪ ಹಣ ಕಡಿಮೆ ಬಂದಿರೋದ್ರಿಂದ, ಅನುದಾನ ಕಡಿಮೆ ಬಂದಿರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅಭಿವೃದ್ಧಿಗೆ. ಮುಂದಿನ ದಿನದಲ್ಲಿ ನೋಡೋಣ, ನಮ್ಮ ಪಕ್ಷ ಬಂದರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ನಮಗೆ ಒಂದು ಆಶಾಭಾವನೆ ಇದೆ ಖಂಡಿತ.